ಹಣ ಇಲ್ಲದೆ ಇರುವಾಗ ನಮ್ಮನ್ನು ಎಲ್ಲರೂ ಕೀಳಾಗಿ ನೋಡ್ತಾರೆ. ಆದರೆ ನೋಡಿ, ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ಸಂದೇಶವಾಗಿ ನೋಡಿ, ದ್ರವ್ಯಾಶೆಯಿಂದ ಬರುವಂಥ ತೊಂದರೆಗಳು ಈ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ದ್ರವ್ಯಾಶೆ ಎಂಬುದಾಗ ಹಣದ ಆಸೆಯಿಂದ, ಅಂದರೆ ಹಣದ ಒಂದು ದುರಾಸೆಯಿಂದ ಆಗುವಂಥ ಅನೇಕ ವಿಧವಾದ ತೊಂದರೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಾವು ನೇರವಾಗಿ ದೇವರ ಒಂದು ಸಂದೇಶವನ್ನು ನೋಡೋಣ. ನೋಡಿ, ರಾಮ್ ಗೋಪಾಲ್ ವರ್ಮಾ ನೋಡಿ, ಫಿಲಿಂ ಇಂಡಸ್ಟ್ರಿಯಲ್ಲಿ ಕಾಂಟ್ರವರ್ಸಿ ಡೈರೆಕ್ಟರ್ ಆಗಿರುವಂಥ ಈ ವ್ಯಕ್ತಿಯು ನೋಡಿ ಈ ರೀತಿಯಾಗಿ ಹೇಳ್ತಾರೆ, ನನಗೆ ಹಣವೇ ಬೇಕಾಗಿಲ್ಲ, ಈ ಹಣವು ಸುಮ್ಮನೆ ನನಗೆ ಉಪಯೋಗಿಸಿಕೊಳ್ಳುವ ಒಂದು ವಸ್ತುವಾಗಿದೆ. ನೋಡಿ, ಈ ಪ್ರಪಂಚದಲ್ಲಿರುವ ಯಾವುದೇ ಪ್ರಾಣಿ ಪಕ್ಷಿ ಯಾವುದೇ ಆಗಲಿ, ಒಂದು ನಾಯಿಯನ್ನು ತೆಗೆದುಕೊಂಡ್ರು ನೋಡಿ, ಈ ನಾಯಿ ತನಗೆ ಬೇಕಾಗಿರುವುದನ್ನು ತಿನ್ನುತ್ತೆ, ಹೋಗಿ ಮಲ್ಕೊಳ್ಳುತ್ತೆ ಅಷ್ಟೇ. ಆದರೆ ಹಣದಿಂದ ಯಾವುದೇ ಒಂದು ಪ್ರಯೋಜನವಿಲ್ಲ. ಹಣವನ್ನು ಮನುಷ್ಯರು ಸೃಷ್ಟಿ ಮಾಡಿರೋದು. ಈ ಹಣದಿಂದ ಅನೇಕ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ಎಂಬುದಾಗಿ ರಾಮ್ ಗೋಪಾಲ್ ವರ್ಮಾ ಈ ರೀತಿಯಾಗಿ ಆತನು ಹೇಳ್ತಾ ಇದ್ದಾನೆ. ಆದರೆ ನೋಡಿ, ಈ ದಿನ ನಾವು ದೇವರ ವಾಕ್ಯದಿಂದ ನಾವು ನೋಡುವಾಗ, ಈ ದಿನ ನೋಡಿ ನಾನು 5 ಪಾಯಿಂಟ್ಸನ್ನು ನಿಮಗೋಸ್ಕರ ಸೆಲೆಕ್ಟ್ ಮಾಡಿ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನೋಡುವಾಗ ನೋಡಿ, ದೇವರ ವಾಕ್ಯವು ಈ ರೀತಿಯಾಗಿ ಎಚ್ಚರಿಸ್ತಾ ಇದೆ. ನೋಡಿ, ಹೆಬ್ರಿಯಸ್ 13:5 ದ್ರವ್ಯಾಶೆ ಇಲ್ಲದವರಾಗಿರ್ರಿ. ನೋಡಿ, ಹಣದ ಒಂದು ಆಸೆಯನ್ನು ಇಲ್ಲದವರಾಗಿ ನೀವು ಈ ಲೋಕದಲ್ಲಿ ಜೀವಿಸಿ ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ನೋಡಿ, ಹಣವು ಈ ಲೋಕದಲ್ಲಿ ಜೀವನ ಮಾಡಬೇಕಾದ್ರೆ ತುಂಬ ಮುಖ್ಯವಾದ ಒಂದು ಪ್ರಧಾನವಾದ ಕಾರ್ಯವು ಮಾಡುತ್ತೆ. ನೋಡಿ, ಹಣವು ಈ ಮನುಷ್ಯನ ಒಂದು ಜೀವನದಲ್ಲಿ ತುಂಬ ಪ್ರಭಾವವನ್ನು ಬೀರುವಂಥದ್ದಾಗಿದೆ. ನೋಡಿ, ಪ್ರತಿನಿತ್ಯ ಅನೇಕ ಜನರು ಹೋರಾಟ ಮಾಡ್ತಾ ಇರ್ತಾರೆ. ಹಣದಿಂದ ನಾವು ಏನಾದರೂ ಒಂದು ಸಂಪಾದಿಸಬೇಕು. ಮತ್ತು ಇನ್ನೂ ಕೆಲವರು ನೋಡುವಾಗ ಅನೇಕರು ಹಣವನ್ನು ತೆಗೆದುಕೊಂಡೋಗಿ ಶೇರ್ ಮಾರ್ಕೆಟ್ಗೆ ಹಾಕ್ತಾ ಇರ್ತಾರೆ. ನೋಡಿ, ಇನ್ನೂ ಬಡವರು ಹೆಚ್ಚಾಗಿ ದುಡಿತಾ ಇರ್ತಾರೆ ಹಣಕ್ಕೋಸ್ಕರ. ನೋಡಿ, ಈ ಹಣದಿಂದ ಏನಾದರೂ ತೆಗೆದುಕೊಳ್ಳಬಹುದು. ನೋಡಿ, ಈ ಲೋಕದಲ್ಲಿ ಹಣ ಇಲ್ಲದೆ ಇರುವಾಗ ನಮ್ಮನ್ನು ಎಲ್ಲರೂ ಕೀಳಾಗಿ ನೋಡ್ತಾರೆ. ಆದರೆ ನೋಡಿ, ದೇವರ ವಾಕ್ಯವು ಇದನ್ನು ಹೇಳ್ತಾ ಇದೆ, ದ್ರವ್ಯಾಶೆ ಇಲ್ಲದವರಾಗಿರು. ನೋಡಿ, ನಮ್ಗೆ ಹಣ ಬೇಕು ಪ್ರತಿನಿತ್ಯ ಉಪಯೋಗಿಸೋಕ್ಕೆ, ಆದರೆ ಹಣವೇ ಜೀವನವಲ್ಲ. ಎರಡನೆಯದಾಗಿ ನೋಡುವಾಗ ನೋಡಿ, 1 ತಿಮೋಥಿ 6:10 ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ನೋಡಿ, ದ್ರವ್ಯಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ನೋಡಿ, ಹಣ ಕೊಟ್ಟರೆ ಏನು ಬೇಕಾದರೂ ಮಾಡುವವರು ಈ ಲೋಕದಲ್ಲಿ ಹೆಚ್ಚಾಗಿದ್ದಾರೆ. ನೋಡಿ, ತಮ್ಮನ್ನೇ ಮಾರಿಕೊಳ್ಳುವವರು ಅನೇಕ ಜನರಿದ್ದಾರೆ. ನೋಡಿ, ಹಣಕ್ಕೋಸ್ಕರ ಬಾಯನ್ನು ತೆಗೆದು ನೋಡುವಂಥ ವ್ಯಕ್ತಿಗಳು ಎಷ್ಟು ಜನರಿದ್ದಾರೆ. ನೋಡಿ, ಯಾವುದೇ ಒಂದು ಕೆಲಸವು ಈ ಲೋಕದಲ್ಲಿ ಆಗಬೇಕಾದ್ರೆ ಹಣವು ತುಂಬ ಮುಖ್ಯವಾಗಿದೆ. ನೋಡಿ, ಒಂದು ಕೊಲೆ ಮಾಡಿದರು, ಒಂದು ದರೋಡೆ ಮಾಡಿದರು, ಏನೇ ಮಾಡಿದರೂ ಸಹ ನೋಡಿ, ಯಾಕೆ ಎಂಬುದಾಗ ಅದನ್ನು ನಾವು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೊನೆಯದಾಗಿ ನೋಡುವಾಗ ಹಣಕ್ಕಾಗಿ ಮಾಡಿರ್ತಾರೆ. ಹಣದ ಒಂದು ಪ್ರಭಾವವು ಈ ರೀತಿಯಾಗಿದೆ. ನೋಡಿ, ಅದೇ ದೇವರ ವಾಕ್ಯವು ಎಚ್ಚರಿಸ್ತಾ ಇದೆ, ಸಕಲ ವಿಧವಾದ ಪಾಪಗಳಿಗೆ ಮೂಲವು ದ್ರವ್ಯಾಶೆಯಾಗಿದೆ. ಮೂರನೇದಾಗಿ ನೋಡುವಾಗ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 33-34 ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸಿರುತ್ತೆ. ನೋಡಿ, ಈ ಹಣ ನಮ್ಮ ಮಧ್ಯೆ ಇರುವಾಗ ನೋಡಿ ನಮಗೆ ನೆಮ್ಮದಿ ಇರಲ್ಲ, ಸಮಾಧಾನ ಇರಲ್ಲ. ನೋಡಿ, ನಾವೆಲ್ಲಾದರೂ ಟ್ರಿಪ್ ಹೋದರೂ ಸಹ ನಮ್ಮ ಹಣವು ನಮ್ಮ ಮನೆಯಲ್ಲಿ ಬೀರುವಾದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ಯೋಚನೆಯು, ನಮ್ಮ ಆಲೋಚನೆ ಎಲ್ಲ ನಮ್ಮ ಹಣದ ಮೇಲೆ ಇರುತ್ತೆ. ನಾವು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ನೋಡಿ, ನಾವು ದೇವಾಲಯಕ್ಕೆ ಹೋಗಿ ದೇವರನ್ನು ಆರಾಧನೆ ಮಾಡಲು ಹೋದಾಗಲೂ ಸಹ ನಮ್ಮ ಮನಸ್ಸೆಲ್ಲ ನಮ್ಮ ಹಣದ ಮೇಲೆ, ನಮ್ಮ ಗಂಟಿನ ಮೇಲೆ, ನಮ್ಮ ಆಸ್ತಿಯ ಮೇಲೆಯೇ ನಮ್ಮ ಮನಸ್ಸೆಲ್ಲ ಇರುತ್ತೆ. ನಾವು ಸ್ವತಂತ್ರವಾಗಿ, ಅಂದರೆ ಫ್ರೀಯಾಗಿ ನಾವು ದೇವರನ್ನು ಆರಾಧನೆ ಮಾಡುವುದಕ್ಕೆ ಆಗುವುದಿಲ್ಲ. ನಾಲ್ಕನೆಯದಾಗಿ ನೋಡುವಾಗ ಪ್ರಸಂಗಿ 5:10 ತೃಪ್ತಿಯಾಗುವುದಿಲ್ಲ. ನಿಮ್ಗೆ ಹಣ ಎಷ್ಟು ಸಿಕ್ಕಿದ್ರೂ ಅದು ನಿಮಗೆ ಸಾಲದು. ನೋಡಿ, ನಮ್ಮ ಬಳಿ ಹಣವು ಎಷ್ಟೇ ಬಂದರೂ, ನಮ್ಮ ಬಳಿ ಎಷ್ಟು ಒಡವೆಗಳು ಬಂದರೂ, ನಾವು ಹಣದಿಂದ ಏನೇ ಸಂಪಾದಿಸಿಕೊಂಡರೂ ಸಹ ನಮಗೆ ತೃಪ್ತಿ ಆಗಲ್ಲ. ನೋಡಿ, ಹಣದ ಒಂದು ಪ್ರಭಾವ ಆ ರೀತಿಯಾಗಿರುತ್ತೆ. ಇವಾಗ ಒಂದು ಸಂಪಾದಿಸಿದ ಹಣವನ್ನು ಇನ್ನೂ ಹೆಚ್ಚಾಗಿ ಬೇಕು, ನಾಳೆ ಇನ್ನೂ ಬೇಕು, ನಾಡಿದ್ದು ಇನ್ನೂ ಬೇಕೆಂಬುದಾಗಿ ಮನುಷ್ಯನು ಹೋರಾಟ ಮಾಡ್ತಾನೆ ಇರ್ತಾನೆ. ಹಣವು ಎಷ್ಟೇ ಬಂದರೂ ಅವನಿಗೆ ತೃಪ್ತಿ ಆಗಲ್ಲ. ನೋಡಿ, ಅವನ ಬಳಿ ಹಣವು ಎಷ್ಟೇ ಇದ್ದರೂ ಅವನಿಗೆ ಸಾಕಾಗಲ್ಲ. ನೋಡಿ, ಒಬ್ಬ ಮನುಷ್ಯನು ನೋಡಿ ಈ ಲೋಕದಲ್ಲಿ ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಹಣವು ಎಷ್ಟು ಬರ್ತಾಯಿದ್ರೂ ಇನ್ನೂ ಆತನು ಹೋರಾಟವನ್ನು ಮಾಡ್ತಾನೇ ಇರ್ತಾನೆ. ಆತನು ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ. 5ನೇದಾಗಿ ನೋಡುವಾಗ ನೋಡಿ, ಮುಖ್ಯವಾದಂಥ ಪಾಯಿಂಟು ಜ್ಞಾನೋಕ್ತಿಗಳು 13:11 ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುತ್ತದೆ. ನೋಡಿ, ಸುಮ್ಮನೆ ಬರುವಂಥ ಹಣವು ಖಂಡಿತ ಅದು ಕ್ಷಯಿಸುತ್ತೆ. ನೋಡಿ, ದೇವರ ವಾಕ್ಯವು ಈ ದಿನ ಎಚ್ಚರಿಸ್ತಾ ಇದೆ. ಸುಮ್ಮನೆ ನಿಮ್ಮ ಬಳಿ ಹಣ ಬಂತಾ,
ಅದು ಖಂಡಿತ ನಿಮ್ಮಿಂದ ಅದು ಕರಗಿ ಹೋಗುತ್ತೆ. ನೋಡಿ, ಸುಮ್ಮನೆ ಬಂದಂಥ ಹಣವು ಖಂಡಿತ ಅದು ನಮಗೆ ಪ್ರಯೋಜನಕ್ಕೆ ಬರಲ್ಲ. ಒಂದು ದಿನ, ಕೆಲವು ದಿನ ಅದು ನಮ್ಮ ಜೊತೆ ಇರ್ಬೋದು, ಆದರೆ ನೋಡಿ ಕಾಲಕ್ರಮೇಣ ಅದರಿಂದ ನೋಡಿ ನಮಗೆ ಹೆಚ್ಚಾದ ಲಾಸೇ ನಮಗೆ ಎದುರಾಗುತ್ತೆ. ನೋಡಿ, ಸುಮ್ಮನೆ ಅನೇಕ ಜನರು ಹಣವನ್ನು ಬಡ್ಡಿಗೆ ಕೊಟ್ಟು ಬಡವರಿಗೆ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇರ್ತಾರೆ. ನೋಡಿ, ಒಂದಾನೊಂದು ದಿನ ಹಾಸ್ಪಿಟಲ್ಗೆ ಅನಾರೋಗ್ಯದ ಕಾರಣದಿಂದ ಅದಕ್ಕಿಂತ ಹೆಚ್ಚಾಗಿ ಹಣವನ್ನು ನಾವು ಖರ್ಚು ಮಾಡಬೇಕಾಗುತ್ತೆ. ನೋಡಿ, ಸುಮ್ಮನೆ ಬಂದಿರುವಂಥ ಹಣವು ನಮ್ಮ ಮಧ್ಯೆ ನಿಲ್ಲಲ್ಲ. ಅನೇಕ ವ್ಯಕ್ತಿಗಳು ನೋಡಿ ಕಷ್ಟಪಡಲ್ಲ, ನೋಡಿ ಹೋಗಿ ಕಳ್ತನ ಮಾಡಿದ್ರೆ ಸಾಕು ಹಣ ಬರುತ್ತೆ, ನಾವು ಸಂಪಾದಿಸಿಕೊಳ್ಳೋಣ ಎಂಬುದಾಗಿ ಯೋಚನೆ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಕಳ್ಳತನ, ಮೋಸ, ದರೋಡೆ ಏನು ಮಾಡಿ ಬಂದಿರುವಂಥ ಹಣವು ನಮ್ಮ ಮಧ್ಯೆ ಖಂಡಿತ ಅದಿರಲ್ಲ. ಅದು ಒಂದು ದಿನ ಕರಗಿ ಹೋಗುತ್ತೆ. ನೋಡಿ, ಕಳ್ತನ ಮಾಡಿ ಬಂದರೆ ಪೊಲೀಸವರು ಇಟ್ಕೊತಾರೆ. ನೋಡಿ, ದರೋಡೆ ಮಾಡಿ ಬಂದರೆ ಪೊಲೀಸವರು ಖಂಡಿತ ಅವರನ್ನು ಬಿಡುವುದಿಲ್ಲ. ನೋಡಿ, ಈ ಲೋಕವು ಎಷ್ಟು ಡೆವಲಪ್ ಆಗಿದೆ. ನೋಡಿ, ಈ ಲೋಕದಲ್ಲಿ ಯಾವುದೇ ವಿಧವಾದ ಒಂದು ಅಪರಾಧ ಮಾಡಿದರೂ ಸಹ ಪೊಲೀಸವರು ಇಮ್ಮಿಡಿಯೇಟಾಗಿ ಅದನ್ನು ಕಂಡುಹಿಡಿತಾರೆ. ನೋಡಿ, ನೀವು ಕಷ್ಟಪಟ್ಟು ದುಡೀರಿ, ಕಷ್ಟಪಟ್ಟು ಕೆಲಸ ಮಾಡಿ, ಆ ಹಣವೇ ನಿಮ್ಮ ಮಧ್ಯೆ ಇರುವುದು. ನೋಡಿ, ಹಣದ ಅವಶ್ಯಕತೆ ತುಂಬ ಇದೆ, ಆದರೆ ಹಣವೇ ನಮ್ಮ ಜೀವನವಲ್ಲ. ನೋಡಿ, ಹಣದಿಂದ ಅನೇಕ ವಿಧವಾದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿರುತ್ತೆ. ಆದರೆ ನೋಡಿ, ದೇವರ ಒಂದು ವಾಕ್ಯವು ಹೇಳ್ತಾ ಇದೆ, ನೋಡಿ ಹಣಕ್ಕಿಂತ ಮುಖ್ಯವಾದವನು ದೇವರಾಗಿದ್ದಾನೆ. ಈ ಲೋಕದಲ್ಲಿ ನೋಡಿ, ನಾವು ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು, ಬೇಡಿಕೊಂಡ ಪ್ರತಿಯೊಬ್ಬರಿಗೂ ದೇವರು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ಈ ಒಂದು ಚಿಕ್ಕ ಸಂದೇಶದ ಮೂಲಕ ನಾನು ಹೇಳುವುದು, ಕಷ್ಟಪಟ್ಟು ದುಡೀರಿ, ನಿಮ್ಮ ಹಣವೇ ನಿಮ್ಮ ಬಳಿ ಇರುತ್ತೆ. ಸುಮ್ಮನೆ ಬಂದಂಥ ಹಣವು ನಿಮ್ಮ ಮಧ್ಯೆ ಖಂಡಿತ ಇರಲ್ಲ. ನೋಡಿ, ಇವತ್ತು ನಾವು 5 ಪಾಯಿಂಟನ್ನು ಡಿಸ್ಕಸ್ ಮಾಡಿದ್ದೇವೆ. ಒಂದು ಸತಿ ಬ್ರೀಫಾಗಿ ನೋಡಿ ಈ ವಾಕ್ಯವನ್ನು ಮುಗಿಸೋಣ. ನೋಡಿ, ಮೊದಲನೆಯದಾಗಿ ನೋಡುವಾಗ ದ್ರವ್ಯಾಶೆ ಇಲ್ಲದವರಾಗಿರಿ. ಎರಡನೇದಾಗಿ ನೋಡುವಾಗ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವು ಈ ಹಣದ ಒಂದು ಆಸೆಯಾಗಿದೆ. ಮೂರನೇದಾಗಿ ನೋಡುವಾಗ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುತ್ತೆ. ನೋಡಿ, ನಾಲ್ಕನೇದಾಗಿ ನೋಡುವಾಗ ಹಣ ಎಷ್ಟೇ ನಮ್ಮ ಮಧ್ಯೆ ಇದ್ದರೂ ನಮಗೆ ತೃಪ್ತಿಯಾಗಲ್ಲ, ನಮಗೆ ಸಾಲಲ್ಲ. ಐದನೇದಾಗಿ ನೋಡುವಾಗ ಸುಮ್ಮನೆ ಸಿಕ್ಕಿದ ಸಂಪತ್ತು ನಮಗೆ ಖಂಡಿತ ಅದು ಕ್ಷಯಿಸಿ ಹೋಗುತ್ತೆ. ಅದರಿಂದ ನಮಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತೆ. ನೋಡಿ, ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹಣದಿಂದ ಬರುವಂಥ ತೊಂದರೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೇವಪ್ಪ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಎಲ್ಲ ಕಾರ್ಯಗಳಲ್ಲಿ ನೀನು ಜೊತೆಯಾಗಿರಪ್ಪ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.